ಹೆಸರು ಚನ್ನವೀರ ಚಿತ್ತಾರ್ ಕೂಳಿ ತಾಲೂಕಿನವನು ನಾನು. ಇವತ್ತು ಬಳ್ಳಾರಿ ಜಿಲ್ಲೆಯ ಮತ್ತು ವಿಜಯನಗರ ಜಿಲ್ಲೆಯ ಯಾವುದೇ ಹಳ್ಳಿಗೆ ನಾವು ಪ್ರಚಾರಕ್ಕೆ ಹೋದ್ರೂ ಜನರು ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಮಗೆ ನಿಮ್ಮಂಥ ಪಕ್ಷಗಳು ಬೇಕು, ಪ್ರಾದೇಶಿಕ ಪಕ್ಷ, ಅದರಲ್ಲಿ ರವಿಕೃಷ್ಣ ರೆಡ್ಡಿ ಅವರ ಹೋರಾಟ ನೋಡ್ತಾ ಇದ್ವಿ. ನಿಮ್ಮ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕು, ಜನಸಾಮಾನ್ಯರ ಕಷ್ಟಗಳನ್ನು ಕೇಳ್ತಾ ಇರೋ ಪಕ್ಷ, ಅವರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಪಕ್ಷ. ಇವತ್ತು ಪ್ರತಿಯೊಬ್ಬ ಪೊಲೀಸ್ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಅವರು ಜನರಿಗೆ ಯಾವ ರೀತಿ ದೌರ್ಜನ್ಯದಿಂದ ಹಣ ವಸೂಲಿ ಮಾಡ್ತಿದ್ರು, ಇವತ್ತು ನಮ್ಮ ಕಾರಣಕ್ಕಾಗಿಯೇ ನಿಂತಿದೆ. ನಿಮ್ಮಂಥ ಪಕ್ಷ ಬರಬೇಕು. ಇವರೆಲ್ಲ ಲಂಚದಿಂದ ನಮ್ಮ ಪ್ರತಿ ಕಚೇರಿಗಳು ಲಂಚದಲ್ಲಿ ಮುಳುಗೋಗಿದ್ದಾವೆ. ನಿಮ್ಮ ಪಕ್ಷದಿಂದಾಗಿ ಇವತ್ತು KRS ಪಕ್ಷ ಕೇಳ್ತೀವಿ ಅಂದರೆ ಲಂಚ ಕಡಿಮೆ ತಗೊಳ್ತಾನೇ ಇಲ್ಲ. ಇವತ್ತು KRS ಪಕ್ಷ ವಿಚಾರ ತಿಳಿಸ್ತೀವಿ ಅಂದರೆ ಬಹುತೇಕ ಆಫೀಸರ್ಗಳು ಇವತ್ತು ಎಚ್ಚರ ಆಗ್ತಾ ಇದ್ದಾರೆ ಅಂತ ಜನರು ಮಾತಾಡ್ತಿದ್ದಾರೆ. ನಿಮ್ಮ ಪಕ್ಷ ಬರಬೇಕಂತ ಜನ ಹೇಳ್ತಿದ್ದಾರೆ. ನಮಗೆ ವಿಶ್ವಾಸ ಇದೆ ಇವತ್ತು. ಸರ್, ಈಗ ಜಿಲ್ಲೆಯಲ್ಲಿ ನೀವು ಪ್ರಮುಖವಾಗಿ ಏನು ಸಮಸ್ಯೆಗಳನ್ನು ಗುರುತಿಸಿದ್ರೆ ಗುರುತಿಸಿದ್ವಿ. ಹಾಂ, ಮೊದಲನೇದಾಗಿ 2008ರಿಂದ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೆನೆಗುದಿಗೆ ಬಿದ್ದಿದೆ. ಆಮೇಲೆ ಯಾವುದೇ ಬಹುತೇಕ ಎಲ್ಲ ತಾಲೂಕಲ್ಲಿ ಇವತ್ತು 100 ಬೆಡ್ ಹಾಸ್ಪಿಟಲ್ಗಳು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ. ಬಹುತೇಕ ಎಲ್ಲ ಆಸ್ಪತ್ರೆ ಹಣೆಬರನೇ ಇಷ್ಟೇ. ಒಳ್ಳೆಯ ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕು. ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ವಿಜಯನಗರ ಅಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜುಗಳು ತರಬೇಕು. ನೀರಾವರಿ ಯೋಜನೆ ಮಾಡಬೇಕು. ಈ ರೀತಿ ನಮ್ಮ ಒಂದು ಕೆಲವೊಂದು ವಿಚಾರನ ನಾವು ಹಾಕ್ಕೊಂಡಿದ್ದೀವಿ. ಸರ್, ಈಗ ನಿಮಗೆ ಯಾಕೆ ಮತ ನೀಡಬೇಕು ಸರ್? ಮತ ನೀಡೋದ್ರಿಂದ ಜಿಲ್ಲೆ ಜನತೆ ಏನು? ನಮಗೆ ಯಾಕೆ ನೀಡಬೇಕು ಅಂದರೆ KRS ಪಕ್ಷದ ಫಲವಾಗಿ ಇವತ್ತು ಭ್ರಷ್ಟಾಚಾರ ಒಂದು 10% ಕಡಿಮೆ ಆಗಿದೆ ಅಂದರೆ ನಮ್ಮ ಕಾರಣಕ್ಕಾಗಿ. ಹಂಗಾಗಿ ನಾವು ಅಧಿಕಾರಕ್ಕೆ ಬಂದರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಸರ್ಕಾರಿ ಕಚೇರಿ ಲಂಚ ಇಲ್ದಂಗೆ ಕೆಲಸ ಮಾಡೋ ಅಂಥ ವಾತಾವರಣ ನಿರ್ಮಾಣ ಮಾಡ್ತೀವಿ. ಅದಕ್ಕಾಗಿ ಆಮೇಲೆ ನಾನು ಆಲ್ರೆಡಿ ಮೊನ್ನೆ ನಾವು ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಮ್ಮ ಜಿಲ್ಲೆಯಾದ್ಯಂತ ನಾನು ಎಲ್ಲ ತಾಲೂಕಲ್ಲಿ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ವ್ಯವಸ್ಥೆ ಇವತ್ತು ಹೇಳ್ತಿರೋದು ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿದ್ದಾವೆ ಅಂದರೆ 5ನೇ ಕ್ಲಾಸ್ವರೆಗೆ ಶಾಲೆ ಇದ್ದಾವೆ ಅಂದರೆ 2 ರೂಮ್ ಇದ್ದಾವೆ. 8ನೇ ಕ್ಲಾಸ್ವರೆಗೆ ಇದ್ದಾವೆ ಅಂದರೆ 4 ರೂಮ್ ಇದ್ದಾವೆ. ಒಂದು ತರಗತಿಗೆ ಒಂದು ಶಾಲೆಗಳಿಲ್ಲ, ಕೊಠಡಿ ಇಲ್ಲ. ಆಮೇಲೆ ಶಿಕ್ಷಕರ ಕೊರತೆ ಇದೆ. ಹೀಗಾದರೆ ಈಗ ಸರ್ಕಾರಿ ಶಾಲೆ ಮತ್ತು ಉಚಿತ ಮತ್ತು ಗುಣಮಟ್ಟದಿಂದ ಕೂಡಬೇಕು. ಮತ್ತು ಏನೋ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು, ಡಾಕ್ಟರ್ಸ್ ಇರಬೇಕು ಹೆಚ್ಚಿನ ಮಟ್ಟದಲ್ಲಿ. ಈಗ ಯಾರು ಕೇಳಿದ್ರೆ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳಿಗೆ ಹೋದ್ರೆ ಇಲ್ಲಿ ಡಾಕ್ಟರ್ಸ್ ಇಲ್ಲ ಅಂತ ಹೇಳ್ತಾರೆ. ಮೊದಲು ಎಷ್ಟು ನಮಗೆ ಲಭ್ಯತೆ ಇದೆ ಅಷ್ಟು ಡಾಕ್ಟರ್ ಅಲ್ಲಿ ಇರಬೇಕು ತಾಲೂಕು ಆಸ್ಪತ್ರೆಗಳಲ್ಲಿ, ಇದಾಗಬೇಕು. ಆಮೇಲೆ ಸರ್ಕಾರಿ ನೌಕರರು ಹೇಗೆ ಈಗಿದ್ದಾರೆ, ಬಹುತೇಕ 10 ಗಂಟೆಗೆ ಬರಬೇಕಾಗಿರೋದು 11-12 ಗಂಟೆಗೆ ಬರ್ತಾರೆ. 5 ಗಂಟೆಗೆ ಹೋಗ್ಬೇಕಾದ್ರೆ 3-4 ಗಂಟೆಗೆ ಹೋಗ್ತಾರೆ. ಅದು ವ್ಯವಸ್ಥೆ ಬದಲಾಗಬೇಕು. ಸರಿಯಾದ ಸಮಯಕ್ಕೆ ಇರಬೇಕು. ಆಲ್ರೆಡಿ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಒಂದು ಸರ್ಕಾರಿ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದರು. ಇದರ ಬಗ್ಗೆ ಅಭಿಯಾನ ಮಾಡಿ 200 ಕಚೇರಿಗಳಿಗೆ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ದರು. ಅದರಲ್ಲಿ ಕೆಲವು ಅಂಶಗಳನ್ನೆಲ್ಲ ಚೀಫ್ ಸೆಕ್ರೆಟರಿ ಹೇಳಿ ಅವನ್ನ ತರಿಸಿದ್ದಾರೆ. ಆ ರೀತಿ ನಡ್ಕೊಳ್ಳೋವಂಥ ವಾತಾವರಣ ಆಗಬೇಕು. ಇವೆಲ್ಲ ನಮ್ಮ ಧ್ಯೇಯಗಳು ಇದೆ. ಸರ್, ಈಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ರೈಲ್ವೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ, ಜೀನ್ಸ್ ಪಾರ್ಕ್ ನಿರ್ಮಾಣ ಇಲ್ಲ, ಈ ಬಗ್ಗೆ ಏನು ಹೇಳ್ತೀರಿ ಸರ್? ಅದೆಲ್ಲದಕ್ಕಿಂತ ಮೇನಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಡತನ ಹೆಚ್ಚಾಗಿದೆ. ಬಡತನ ನಿರ್ಮೂಲನೆ ಆಗಬೇಕಂತ ಕೆಲಸ ಆಗಬೇಕು. ಇವೆಲ್ಲ ಬಹುತೇಕ ಇವು ಆಗ್ತಾ ಇದ್ದಾವೆ, ಮಾಡೋಣ, ಅದನ್ನೂ ಮಾಡೋಣ. ಇದ್ರ ಜೊತೆಗೆ ಮೊದಲು ಜನಸಾಮಾನ್ಯರು ಬಡತನದಿಂದ ಮುಕ್ತಿ ಆಗಬೇಕು. ಒಳ್ಳೆಯ ಶಿಕ್ಷಣ ನಮಗೆ ಅದು ಆಲ್ರೆಡಿ ಹೇಳಿದ್ವಿ, ಅಂಥವಕ್ಕೆ ಆದ್ಯತೆ ಕೊಡಬೇಕು. ಇವತ್ತು ಉದ್ಯೋಗ ಇಲ್ಲ. ಈಗ ನಮ್ಮ ರಾಜ್ಯದಲ್ಲಿ 3 ಲಕ್ಷ ಉದ್ಯೋಗ ಖಾಲಿ ಇದ್ದಾವೆ, ಸರ್ಕಾರ ತುಂಬಿಕೊಳ್ತಾ ಇಲ್ಲ. ಅದನ್ನು ಆಗಬೇಕು. ಮತ್ತು ಮಹಿಳೆಯರಿಗೆ ಗಾರ್ಮೆಂಟ್ಸ್ಗಳು ಆಗಬೇಕು, ಪ್ರತಿ ತಾಲೂಕಲ್ಲೇ ಆಗಬೇಕು. ಇವತ್ತು ಯಾವುದೇ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಹೋದ್ರೂ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ಗುಡಿ ಕೈಗಾರಿಕೆ, ಈ ಥರಕ್ಕೆ ಜನಸಾಮಾನ್ಯರಿಗೆ ಅಲ್ಲೇ ಕೆಲಸ ಸಿಗುವಂಥ ಆಗಬೇಕು. ಇವೆಲ್ಲ ನಮ್ಮ ಯೋಜನೆ ಇದೆ. ಒಂದು ವೇಳೆ ನೀವು ಚುನಾವಣೆಯಲ್ಲಿ ಗೆದ್ದು ಸಂಸದರಾದರೆ ಏನೇನು ಕೆಲಸ ಮಾಡ್ತೀರಿ? ನಾವು ಚುನಾವಣೆಯಲ್ಲಿ ಗೆದ್ದರೆ ಇವರಂಗೆ ಸುಳ್ಳು ಆಶ್ವಾಸನೆ ಕೊಡಲ್ಲ. ನಾವು ಏನು ಹೇಳ್ತೀವಿ ಅದನ್ನೇ ಮಾಡ್ತೀವಿ. ಏನು ಪ್ರಣಾಳಿಕೆ ನಮ್ಮದು ನದಿ ನೀರಿನ ಮೂಲನ್ನು ಶಾಲೆ ಏನು ಪ್ರತಿಯೊಬ್ಬರಿಗೆ ಕುಡಿಯಲಿಕ್ಕೆ ತಲುಪಿಸ್ಬೇಕು. ಆಮೇಲೆ ಸರ್ಕಾರಿ ಶಾಲೆಗಳು ಉಚಿತ ಮತ್ತು ಗುಣಮಟ್ಟದಿಂದ ಇರಬೇಕು, ಆಸ್ಪತ್ರೆಗಳು ಇರಬೇಕು. ಆಮೇಲೆ ಕೆಲವೊಂದು ಅಂಶಗಳು ಇನ್ನೂ ಹೆಚ್ಚು ಇದ್ದಾವೆ. ನಮ್ಮ ಪ್ರಣಾಳಿಕೆಯಲ್ಲಿ ಇದೆ, ನಾವು ಅದನ್ನು ಕೊಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.